ಮಂಗಳೂರಿನಲ್ಲಿ ಲಾಲ್ಬಾಗ್ ಸಿಗ್ನಲ್ ಬಳಿ ಆಡಾಗಲೇ ಕುಖ್ಯಾತ ರೌಡಿ ಶೀಟರ್ ವಿಕ್ಕಿ ಬಪ್ಪಲ್ ಮೇಲೆ ಅಪರಿಚಿತ ದುಷ್ಕರ್ಮಿ ತಲವಾರ್ನಿಂದ ದಾಳಿ ಮಾಡಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಬೆನ್ನಿನ ಹಿಂಭಾಗಕ್ಕೆ ಹೊಡೆದಿದ್ದಾನಂತೆ. ಆಮೇಲೆ ಪರಾರಿ ಆಗಿಬಿಟ್ಟಿದ್ದಾನೆ. ಈಗ ಆಸ್ಪತ್ರೆಗೆ ಸೇರಿಸಿದ್ದಾನೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿದ್ದ ಮಹಿಳಾ ಬಿಎಲ್ಒ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಸುಜಾತ ಹಲ್ಲೆಗೊಳಗಾದ ಬಿಎಲ್ಒ ಆಗಿದ್ದು, ಅದೇ ಗ್ರಾಮದ ಯೋಗೇಶ್ ಹಾಗೂ ಆತನ ಪುತ್ರ ಸುಬ್ರಹ್ಮಣ್ಯ ವಿರುದ್ಧ ಹಲ್ಲೆ ಆರೋಪ ಕೇಳಿಬರುತ್ತಾ ಇದೆ. ಕುಡಿದ ಮತ್ತಿನಲ್ಲಿ ಕಾರನ್ನು ಬೇಕಾಬಿಟ್ಟಿಯಾಗಿ ಚಾಲನೆ ಮಾಡಿದ್ದಲ್ಲದೆ ಬೀದಿ ನಾಯಿಯ ಮೇಲೆ ಕಾರ್ ಹತ್ತಿಸಿ ದರ್ಪ ತೋರಿರೋ ಘಟನೆ ನಿನ್ನೆ ರಾತ್ರಿ ಬೆಂಗಳೂರಿನ ಲಗ್ಗೆರೆಯಲ್ಲಿ ನಡೆದಿದೆ. ಅದೇ ಬೀದಿ ನಾಯಿಗಳನ್ನು ಒಳಗಡೆ ಕಾರ್ ಒಳಗಡೆ ಬಿಟ್ಬಿಟ್ಟು ಅವನನ್ನು ಒಳಗಡೆ ಇಡಬೇಕು, ಅಷ್ಟೇ, ಸಿಂಪಲ್ ಕೆಲಸ. ಕಾರ್ನ ಬ್ಯಾನೆಟ್ ಮೇಲೆ ಮತ್ತೊಬ್ಬನನ್ನ ಚಾಲಕರನ್ನ ಕರೆದೊಯ್ದು ಸಾರ್ವಜನಿಕ ವಾಹನಗಳಿಗೂ ಗುದ್ದುಬಿಟ್ಟಿದ್ದಾನಂತೆ. ರಾಜಾಜಿನಗರ ಟ್ರಾಫಿಕ್ ಪೊಲೀಸರು ಕಾರ್ ಸೀಸ್ ಮಾಡಿ ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವನನ್ನು ಒಳಗಡೆ ಕಾರ್ ಒಳಗಡೆ ಹಾಕಿ ಬೀದಿ ನಾಯಿಗಳನ್ನು ಒಳಗೆ ಬಿಟ್ಬಿಡಿ, ಅಷ್ಟೇ. ರಾಜಸ್ಥಾನದ ಜಾಲಾವರ್ ಜಿಲ್ಲೆಯ ನಯಾ ತೊಲಾಬ್ ರಸ್ತೆಯಲ್ಲಿ ಭೀಕರ ಅಪಘಾತ ಆಗಿಬಿಟ್ಟಿದೆ. ವಿದ್ಯುತ್ ಕಂಬಗಳನ್ನು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಅಂಗಡಿಗೆ ನುಗ್ಗಿ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಪರಿಣಾಮ ಇಬ್ಬರು ಮಕ್ಕಳು ಗಾಯಗೊಂಡಿದ್ದಾರೆ. ಕೂಡಲೇ ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆ ಎಲ್ಲ ಮಾಡಿದ್ದಾರೆ. ಮಕ್ಕಳನ್ನು ಆಮೇಲೆ ಆಚೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಿರಂತರ ಮಳೆ, ಪ್ರತಿಕೂಲ ಹವಾಮಾನದಿಂದಾಗಿ 6 ದಿನಗಳ ಕಾಲ ಸ್ಥಗಿತಗೊಂಡಿದ್ದ ಅಮರನಾಥ ಯಾತ್ರೆ ಇವತ್ತು ಆರಂಭವಾಗಿದೆ. ಪಹಲ್ಗಾಮ್ ಮತ್ತು ಬಾಲ್ಟಾಲ್ 2 ಮಾರ್ಗದಲ್ಲಿ ತೀರ್ಥಯಾತ್ರೆ ಮತ್ತೆ ಆರಂಭವಾಯಿತು. ಜಮ್ಮುವಿನಿಂದ ಕಾಶ್ಮೀರಕ್ಕೆ 6,000ಕ್ಕೂ ಹೆಚ್ಚು ಯಾತ್ರಿಕರು ಹೊರಟಿದ್ದಾರೆ. ಮುಂಬೈನ ಪೊವಾಯ್ ನಿವಾಸಿ 2023ರಲ್ಲಿ ಫ್ಲಿಪ್ಕಾರ್ಟ್ ಮೂಲಕ 1,11,793 ಪಾವತಿಸಿ ಐಫೋನ್ 14ನ ಪ್ರೋ ಆರ್ಡರ್ ಮಾಡಿದ್ರಂತೆ. ಆದರೆ ಡೆಲಿವರಿಯಲ್ಲಿ ಗಡ್ಡ ಬೆಳೆಸುವಂಥ ಎಣ್ಣೆಯ ಬಾಟ್ಲ್ ಇತ್ತಂತೆ. ತಕ್ಷಣ ದೂರು ಕೊಟ್ಟಿದ್ರು, ಕ್ರಮ ಕೈಗೊಂಡಿರಲಿಲ್ಲ. ಬಳಿಕ ಮುಂಬೈನ ಜಿಲ್ಲಾ ಗ್ರಾಹಕ ನ್ಯಾಯಾಲಯ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದಂಥ ಕೋರ್ಟ್ ಒಟ್ಟು 1,80,000 ರೂಪಾಯಿ ನೀಡುವಂತೆ ಆದೇಶ ಕೊಟ್ಟಿದೆ. 3 ಯುವತಿಯರು ಒಬ್ಬನೇ ಯುವಕರನ್ನ ವಿವಾಹವಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಾಗಿದೆ. ಮಾ ಚಾಮುಂಡಾ ದೇವಾಲಯದಲ್ಲಿ 3 ಸಹೋದರಿಯರು ಒಂದೇ ವ್ಯಕ್ತಿಯನ್ನು ವಿವಾಹವಾಗಿದ್ದಾರೆ. ಹೌದಾ? ಇದು ದೇವಾಲಯದ ನಿಯಮಗಳು ಮತ್ತು ಸಂಪ್ರದಾಯಗಳ ಉಲ್ಲಂಘನೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮದುವೆಯ ನಂತರ ಪರಸ್ಪರ ಅಗಲಬೇಕಾಗತ್ತೆ ಅಂತೇಳಿ 3 ಸಹೋದರಿಯರು ಒಬ್ಬನೇ ಮದುವೆ ಆಗ್ಬಿಟ್ಟಿದ್ದಾರೆ. ಏನ್ರಪ್ಪ ನಿಮ್ಮ ಕತೆ? ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮತ್ತು ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹದ ಬಗ್ಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮಾಡಿರುವ ಪೋಸ್ಟ್ಗೆ ಪರವಿರೋಧ ಚರ್ಚೆ ಆಗ್ತಾ ಇದೆ. ಸತ್ಯಾಗ್ರಹ ಬಿಟ್ಬಿಡಿ, ಪ್ರಧಾನಿ ಮೋದಿಯವರ ಮೇಲೆ ಭರವಸೆ ಇಡಿ ಅಂತ ಬರೆದುಕೊಂಡಿದ್ದ ಸಲ್ಮಾನ್ ಇದೀಗ ಶೋಲೆ ಸಿನಿಮಾದ ಡೈಲಾಗ್ ಜೋ ಡರ್ ಗಯಾ ಓ ಮರ್ ಗಯಾ ಅನ್ನೋ ಇನ್ನೊಂದು ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ. ಮಾಡಕ್ಕೆ ಕೆಲಸ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೊದಿಕೆಶಿರೂರಿನಲ್ಲಿ ಗಾಯಗೊಂಡು ಗ್ರಾಮದಲ್ಲಿ ಓಡಾಡುತ್ತಿದ್ದ ಚಿರತೆ ಮರಿಯನ್ನು ಅರಣ್ಯ ಇಲಾಖೆಯವರು ಹಿಡಿಯುವಲ್ಲಿ ಸಫಲರಾಗಿದ್ದಾರೆ. ಕೆಲವು ದಿನದಿಂದ ಗಾಯಗೊಂಡಿದ್ದ ಚಿರತೆ ಮರಿ ಗ್ರಾಮದಲ್ಲಿ ಓಡಾಡ್ತಾ ಇತ್ತು. ಚಾಮರಾಜನಗರ ತಾಳವಾಡಿ ಸಮೀಪದ ಚಿಕ್ಕಹಳ್ಳಿ ಗ್ರಾಮಕ್ಕೆ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಶಾಲಾ ಆವರಣ ಹಾಗೂ ಗ್ರಾಮದಲ್ಲಿ ಕಾಡಾನೆ ಸಂಚಾರ ನಡೆಸಿದೆ. ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಭೇಟಿ ಕೊಟ್ಟು ಕಾಡಾನೆಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದಾರೆ.